ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ವಾಸವಾಗಿದ್ದ ಬಾಂಗ್ಲಾ ವಲಸಿಗರಿಗೆ ರಾಜ್ಯ ಸರ್ಕಾರ ಮನೆ ಕೊಟ್ಟುಕೊಡುವ ವಿಚಾರದಲ್ಲಿ ಒಂದು ಕನಿಕರ ತೋರ್ತಾ ಇದೆ. ಮತ್ತೊಂದು ಕಡೆ ಮದ್ದೂರಿನಲ್ಲಿ ಒಂದು ಕಡೆ ಇಲ್ಲಿನ ಒಂದು ಬಡ ಜನರಿಗೆ ಒಂದು ಸುಣ್ಣವನ್ನು ಬಳೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕೆಂದರೆ ಏನು ಕೋಗಿಲೆ ಬಡಾವಣೆಯಲ್ಲಿ ವಾಸವಾಗಿದ್ದ ಅಕ್ರಮ ವಲಸಿಗರಿಗೆ ಏನು ಅಲ್ಲಿನ ಜಾಗವನ್ನು ತೆರವುಗೊಳಿಸಿದ ಕಾರಣಕ್ಕಾಗಿ ಅವರಿಗೆ ಒಂದು ಮನೆಯನ್ನು ಕಟ್ಟಿಸಿಕೊಡುವಂಥ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದ್ದರೆ, ಇಲ್ಲಿ ಮದ್ದೂರಿನಲ್ಲಿ ಮಾತ್ರ ಅದಕ್ಕೆ ವಿರುದ್ಧವಾದ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಯಾಕೆಂದರೆ ಮದ್ದೂರು ಪಟ್ಟಣದ ಮುಖ್ಯ ರಸ್ತೆಯನ್ನು ಅಗಲೀಕರಣ ಮಾಡ್ತೀನಿ ಅಂತ ಹೇಳಿದ ಬಳಿಕ ಇಲ್ಲಿದ್ದಂಥ 3-4 ನಿರಾಶ್ರಿತ ಕುಟುಂಬಗಳು ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಒಂದು ಗುಡಿಸಲನ್ನ ಹಾಕ್ಕೊಂಡಿದ್ದ ಕಾರಣಕ್ಕೆ ಆ ಗುಡಿಸಲನ್ನ ಕೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು 3 ಕುಟುಂಬಗಳು ಇದೀಗ ಈ ಒಂದು ರಾಜ್ಯ ಸರ್ಕಾರ ಮತ್ತು ಇಲ್ಲಿನ ಸ್ಥಳೀಯ ಪಟ್ಟಣ ಪುರಸಭೆ ಇದ್ದಂಥ ಪುರಸಭೆ ಏನೀಗ ನಗರಸಭೆಯಾಗಿ ಮೇಲ್ದರ್ಜೆಗೆ ಇದ್ದಂಥ ಪರಿಣಾಮ ಈ ಒಂದು ರಸ್ತೆಯನ್ನು ಅಗಲೀಕರಣ ಮಾಡಲಿಕ್ಕೆ ಮುಂದಾಗಿ ಇಲ್ಲಿನ ಬಡ ಕುಟುಂಬಗಳನ್ನು ತೆರವುಗೊಳಿಸಲಿಕ್ಕೆ ಮುಂದಾಗಿದೆ. ನಾನು ಕೂಡ ಈಗ ಮದ್ದೂರು ಪಟ್ಟಣದ ಮುಂಭಾಗದಲ್ಲಿದ್ದೀನಿ. ನೀವು ಕೂಡ ನೋಡ್ತಾ ಇದ್ದೀರಿ. ಏನು ಮದ್ದೂರು ಪಟ್ಟಣದ ಮುಖ್ಯ ರಸ್ತೆಯನ್ನು ಅಗಲೀಕರಣ ಮಾಡುವ ದೃಷ್ಟಿಯಿಂದ ಇಲ್ಲಿದ್ದಂಥ ಏನು ಪೆಟ್ಟಿ ಅಂಗಡಿಗಳು ಮತ್ತು ಇನ್ನಿತರ ಅನಧಿಕೃತ ಪೆಟ್ಟಿ ಅಂಗಡಿಗಳನ್ನು ತೆರವು ಮಾಡ್ತಾರೆ. ಮತ್ತೊಂದು ಕಡೆ ಇಲ್ಲಿನ 3-4 ಕುಟುಂಬಗಳು ಏನು ಒಂದು ಕಳೆದ 70 ವರ್ಷಗಳಿಂದಲೂ ಕೂಡ ಇಲ್ಲಿ ಒಂದು ಚಿಕ್ಕದಾದ ಒಂದು ಸೆಡ್ಡನ್ನು ಹಾಕ್ಕೊಂಡು ವಾಸ ಮಾಡ್ತಿದ್ರು. ಇವರು ಕೂಡ ಯಾವುದೇ ಮನೆ ಇಲ್ಲದೆ ಕೂಡ ವಾಸ ಮಾಡ್ತಿದ್ದ ಒಂದು ಕುಟುಂಬ ಆಗಿರುವಂಥದ್ದು. ಈ ಕುಟುಂಬವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮನೆಯ ಮುಂದೆ ಕೂತ್ಕೊಂಡು ಏನೀಗ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೇಳಿ ಈಗ ಈ ರಸ್ತೆಯನ್ನು ಇಲ್ಲಿದ್ದಂಥ ಏನು ಶೆಡ್ಗಳಿರ್ಬೋದು ಅಥವಾ ಮನೆಗಳಿರ್ಬೋದು 3-4 ಕುಟುಂಬದ ಮನೆಗಳನ್ನು ಕೂಡ ಹೊಡೆದಾಕಿದೆ. ಯಾಕೆ ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಅಕ್ರಮವಾಗಿ ಬಂದಂಥವರಿಗೆ ಏನು ಅದರಲ್ಲೂ ಕೂಡ ಬಾಂಗ್ಲಾ ವಲಸಿಗರಿಗೆ ಮನೆಯನ್ನು ಕಟ್ಟಿಕೊಳ್ಳುವಂಥ ಕೆಲಸ ಮಾಡಿದ್ರೆ, ಇಲ್ಲಿದ್ದಂಥ ಬಡ ಕುಟುಂಬಗಳಿಗೆ ಕೂಡ ಮನೆ ಇಲ್ಲದೆ ಇವರು ಕೂಡ ಇಂದಿಗೂ ಕೂಡ ಈ ಒಂದು ಶೆಡ್ನಲ್ಲಿ ವಾಸ ಮಾಡ್ತಿದ್ದಾರೆ. ಇವರನ್ನು ತೆರವುಗೊಳಿಸಲಿಕ್ಕೆ ಮುಂದಾಗಿದೆ. ಎಲ್ಲೋ ಒಂದು ಕಡೆ ಇದು ಕೂಡ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಮತ್ತು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಯಾಕೆಂದರೆ ಏನು ರಾಜ್ಯ ಸರ್ಕಾರ ಬಡ ಕುಟುಂಬಗಳಿಗೆ ಮನೆಯನ್ನು ಕೊಡಬೇಕಾದಂಥ ರಾಜ್ಯ ಸರ್ಕಾರ ಇದೀಗ ಅಲ್ಲಿ ಒಂದು ಕಡೆ ಕೋಗಿಲು ಬಡಾವಣೆಯ ಅಕ್ರಮ ವಲಸಿಗರಿಗೆ ಮನೆಯನ್ನು ಕಟ್ಟಿಕೊಡ್ತೀವಿ ಅಂತ ಹೇಳ್ತಿದ್ರೆ, ಇಲ್ಲಿದ್ದಂತಹ ಬಡ ಕುಟುಂಬಗಳಿಗೆ ಮನೆಯನ್ನು ಕಿತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏನು ಈ ಬಡ ಕುಟುಂಬ ಇದೆ, ಇವರು ಕೂಡ ಕಳೆದ 60-70 ವರ್ಷಗಳಿಂದಲೂ ಕೂಡ ಈ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಇವರ ಮನೆಯನ್ನು ಕೂಡ ನೀವು ನೋಡ್ಬೋದು. ಚಿಕ್ಕದಾದ ಜೋಪಡಿಯಾಗಿ ಮನೆಯನ್ನು ನಡೆಸಿಕೊಂಡು ಇಲ್ಲೂ ಕೂಡ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. 70 ವರ್ಷಗಳಿಂದ ಈ ಬಡ ಕುಟುಂಬ. ಇದರೂ ಕೂಡ ಗಂಡು ಮಕ್ಕಳ ಆಸರೆ ಇಲ್ಲದ ಒಂದು ಕುಟುಂಬ ಇದೀಗ ಬೀದಿಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಈ ಒಂದು ಕ್ಷೇತ್ರದ ಶಾಸಕರಾಗಿರುವಂಥ ಕದ್ಲೂರು ಉದಯರವರು ಕೂಡ ಮದ್ದೂರಿನ MLA ಆಗಿದ್ದುಕೊಂಡು ಕೂಡ ಇವರಿಗೆ ಮನೆಯನ್ನು ಕೂಡ ಇದುವರೆಗೂ ಕೂಡ ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವರು ಕೋಗಿಲು ಬಡಾವಣೆ ವಿಚಾರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಒಂದು ಪರವಾಗಿ ಮಾತಾಡ್ತಾರೆ ಮತ್ತು ಅವರಿಗೆ ಮನೆಯನ್ನು ಕಟ್ಟಿಸಿಕೊಡುವ ವಿಚಾರದಲ್ಲಿ ಕೂಡ ಸಪೋರ್ಟನ್ನು ಮಾಡ್ತಾರೆ. ಆದರೆ ಈ ಒಂದು ಮದ್ದೂರಿನ ತಮ್ಮದೇ ಕ್ಷೇತ್ರದಲ್ಲಿರುವಂತಹ ಈ ಬಡ ಕುಟುಂಬಕ್ಕೆ ಇದುವರೆಗೂ ಕೂಡ ಮನೆಯನ್ನು ಕಟ್ಟಿಸ್ಕೊಡ್ಲಿಕ್ಕೆ ಆಗಿಲ್ಲ. ಜೊತೆಗೆ ಇಂದಿಗೂ ಈ ಕುಟುಂಬ ಈಗಲೂ ಕೂಡ ಕಣ್ಣೀರಾಗ್ತಾ ಕೂತಿದೆ. ತಮಗೆ ಮನೆ ಇಲ್ಲ, ಮನೆಯನ್ನು ಕೊಡಿಸ್ಕೊಡ್ಬೇಕು ಸರ್ಕಾರ. ಯಾಕೆಂದರೆ ನಾವು ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ನಾವು ಇಲ್ಲೇ ವಾಸವಾಗಿದ್ದೀವಿ. ಮನೆಗೆ ಕರೆಂಟ್ ಇದೆ, ವಿದ್ಯುತ್ ಶಕ್ತಿ ಬಿಲ್ ಕಟ್ತೀವಿ, ನೀರಿನ ಸೌಲಭ್ಯ ಕೊಟ್ಟಿದ್ದಾರೆ. ಆದರೆ ನಮಗೆ ಈ ಒಂದು ಫುಟ್ಪಾತ್ನಲ್ಲಿ ಇದ್ದಂಥ ಮನೆಯನ್ನು ಈಗ ಕಿತ್ತುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದೆ ಕೂಡ ಇವರು ತಮ್ಮ ಕಣ್ಣೀರನ್ನು ಹಾಕ್ತಾ ಈಗ ಆಕ್ರೋಶವನ್ನು ಹೊರಹಾಗ್ತಿದ್ದಾರೆ. ನಾನು ಕೂಡ ಇವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನಾಗಿದೆ, ಯಾಕೆ ಈ ಥರ ಆಗ್ತಿರೋಂಥದ್ದು? ಅದೇ ಅವರೇನು ಸಡನ್ನಾಗಿ ಬಂದು ಕಿತ್ತಾಕಿ ಅಂದರು. ಅದಕ್ಕೆ ಇವಾಗ ಕಿತ್ತಾಕೋಕೆ ಆಗೋದಿಲ್ಲ ಅಂದರೆ ಸಡನ್ನಾಗಿ ನೀವು ಕೀಳಕ್ಕಾಗ್ದಾರೆ ನಾವೇ ಎಸಿತೀವಿ ಕಣಮ್ಮ ಅಂದರು. ಅದಕ್ಕೆ ಮನೇಲಿ ಸಾಮಾನೆಲ್ಲ ಅದೇ ಸಾರ್ ಅಂದೆ. ಮನೆ ಮಾಡ್ಕೊ ಹೋಗ್ಬೇಕಾಯ್ತು ಕಣಮ್ಮ, ನಾವು ಅಷ್ಟು ದಿವಸದಿಂದ ಹೇಳ್ತಿದ್ದೀವಲ್ಲ ಅಂದರು. ನಮ್ಗೆ ನೀವು ಹೇಳಿ ನೋಟಿಸು ಕೊಡಲಿಲ್ಲ, ಮುಂದಕ್ಕೆ ಬಂದು ಹೇಳಲಿಲ್ಲ. ಅಂಗಡಿ ಮುಂಗಟ್ಟು ತಿಳ್ತೀವಿ, ಇನ್ನೂ 3 ತಿಂಗಳು ಟೈಮ್ ಅದೇ ಅಂದಿದ್ರು. ಅದಕ್ಕೆ ನಾವು ಸುಮ್ಮನೆ ಆಗ್ಬಿಟ್ಟೆ ಸರ್. ನೀವು ಎಷ್ಟು ವರ್ಷದ ವಾಸ ಆಗಿದ್ದೀರಿ? ಏನಕ್ಕೆ ಈ ಥರ? 70-80 ವರ್ಷದಿಂದ ಇದ್ದೀವಿ. ನಮ್ಮ ತಂದೆ ತಾಯಿ ಎಲ್ಲ ಸೊತ್ತೋದ್ರು ಸಣ್ಣತ್ರಲ್ಲೇ. ಒಂದು ಹುಡುಗಿ ಹ್ಯಾಂಡಿಕ್ಯಾಪ್ ಹುಡುಗಿ ಬಿಟ್ಬಿಟ್ಟು ನಮ್ಮ ಅಣ್ಣನೂ ಸೊತ್ತೋಗ್ಬಿಟ್ರು. ಈಗ ನಾನು ಒಬ್ಬಳೇ ಹೆಂಗಸು ಸಾರ್ತಾರೆ, ಯಾರು ಗೆಯ್ಯರು ಒಬ್ಬರು ಇಲ್ಲ. ಈಗ ಎಲ್ಲ ಬಂದು ನಾನು 3 ದಿವಸದಿಂದ ಹಿಂಸೆ ಕೊಡ್ತಾರೆ. ಕಿತ್ತಾಕಮ್ಮ, ಇಲ್ಲ ನಾವು ಕಿತ್ತೆಸಿತೀವಿ ಕಣಮ್ಮ ಅಂತ. ಅದಕ್ಕೆ ನಾವು ಕಿತ್ಕೊಂಡು ಹೋಗೋಕೆ ಎಲ್ಲೂ ಸಾಧ್ಯನೇ ಸರ್. ಬೇಕಾದ್ರೆ ಒಳಗೆ ಮನ್ಗಿರ್ತೀವಿ, ರಾತ್ರಿ ಬಂದು ಉಂಟಿಸ್ತೀವಿ ಅಂದ್ರೆ ಉಂಟಿಸ್ಕೊಂಡು ಹೊಂಟಾಗಲಿ ಸರ್. ಬೇಕಾರೆ ನಮ್ಗೆ ಜೀವನ ಮಾಡೋಕ್ಕೆ ಎಲ್ಲೂ ದುಡ್ಡಿಲ್ಲ. ಅಲ್ಲ, ಎಲ್ಲೋ ಒಂದು ಕಡೆ ಸರ್ಕಾರ ಯಾರೋ ಬಾಂಗ್ಲಾ ವಲಸಿಗರಿಗೆ ಮನೆ ಕೊಡುತ್ತೆ. ನಿಮ್ಮಂಥವ್ರು SM ಕೃಷ್ಣ ಇದ್ದು ತಾವಿಂದನೂ ಕೇಳ್ದೋ ಸರ್. SM ಕೃಷ್ಣವ್ರು ಎಲ್ಲೂ ಕೊಡಿಸ್ಲಿಲ್ಲ. ಎಲ್ಲ ಗೆದ್ದವ್ರಿಗೆಲ್ಲ ಅಧ್ಯಕ್ಷರುಗಳಿಗೆ ಎಲ್ಲರೂ ಕೇಳ್ದು. ಸರ್ ನೀವು ನಾವು ಗೆದ್ದಂಗೆ ನಾವು ಮಾಡಿಸ್ತೀವಿ ಕಣಮ್ಮ ಅನ್ನೋರು. ಕೌನ್ಸಲರ್ಗಳಿಗೆಲ್ಲ ಓಟೆಲ್ಲ ಹಾಕಿ ಕೇಳ್ಕೊಂಡು ಅಲ್ಲಿ ಕೊಡಿಸ್ತೀವಿ ಇಲ್ಲಿ ಕೊಡಿಸ್ತೀವಿ ಅಂದ್ರೆ ಎಲ್ಲೂ ಇಷ್ಟಾಗಲ್ಲ ಕೊಡಿಸ್ಲಿಲ್ಲ ಸರ್. ಅಲ್ಲ, ಉದಯ್ ಅವ್ರ ಈ ಕ್ಷೇತ್ರದ MLA ಅವ್ರಿಗೆ ಮಾಡಿಲ್ವ ಅವರು? ನಿಮಗೆ ಮಾಡಲಿಲ್ಲ. 3 ಸತಿ ಹೋಗಿದ್ದೀನಿ. ಈ ಮನೆ ಸೆಡ್ಡು ಇವಳು ನಾನು ನೆಂತ್ಕೊಂಡೆಲ್ಲ ತಗೊಂಡೋಗಿ ಅಪ್ಲಿಕೇಶನ್ ಕೊಟ್ಟರೆ ಈಸ್ಕೊಳ್ರಪ್ಪ, ಮಡಿಕೊಳ್ರಪ್ಪ ಅಷ್ಟೇ ಅನ್ನೋದು. ಅವರು ಮಾತಾಡ್ತಾನೆ ಇರಲಿಲ್ಲ. ಸರ್ ನೀವು ಮಾತಾಡಿ ಸರ್, ನಾನು ಹುಡುಗಿ ಕಟ್ಕೊಂಡು ಏನು ಮಾಡ್ಸೋಣ ನೋಡ್ತೀವಿ ಹೋಗ್ರಮ್ಮ. ಈಗಲೂ ಹಂಗೆ ಅಂತಾರೆ ಸರ್. ಇನ್ನೂ 4-5 ತಿಂಗಳು ಬಾಡಿಗೆ ಮನೆಗೆ ಹೋಗಿ 4-5 ತಿಂಗಳು ಬಿಟ್ಕೊಂಡು ಅಲ್ಲೆಲ್ಲೋ ತೊಗೋತೀವಿ, ಅಲ್ಲಿ ಮಾಡ್ಬಿಟ್ಟು ಕೊಡ್ತೀವಿ, ಅಲ್ಲಿ ತನಕ ಎಲ್ಲರೂ ಇರೋಗಿ ಅಂತ ಕೇಳ್ತಾರೆ. ನಮ್ಗೆ ಹೋಗೋಕ್ಕೆ ನನಗೆ ಉಣ್ಣೋಕ್ಕೆ ಜೀವನ ಇಲ್ವಲ್ಲ, ಕಟ್ಕೊಂಡು ಹೋಗೋಕ್ಕೆ ಬಾಡಿಗೆ ಹೇಳ್ತಾರೇ ಸರ್. ನಾನು ಇವ್ರಿಗೆ ಒಬ್ಬರ ವಿಕಲಚೇತನ ಮಗು ಕೂಡ ಇದೆ. ಅವರು ಕೂಡ ನೋಡ್ಬೋದು. ಅವರು ಕೂಡ ಮನೇಲಿ ಕೂತ್ಕೊಂಡು ಕಣ್ಣೀರು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವನು ಕೂಡ ನೋಡಿ ಅವ್ರಿಗೂ ಕೂಡ ಸಾಕಷ್ಟು ಒಂದು ಕಡೆ ಆಪರೇಷನ್ ಆಗಿ ಕೈ ಕೂಡ ಇರಲಿರುವಂಥದ್ದು. ಈ ಮಗು ಕೂಡ ತಮ್ಮ ಅಳುನ ಕೂಡ ಹೇಳ್ಕೊಡ್ತೆ. ಬಟ್ ಏನು ಅನಿಸುತ್ತಪ್ಪ? ಏನಂತ? ನನಗೆ ಯಾರು ಇಲ್ಲ, ನಾನು ಇದು ಅಂಗಕಲಿ, ಏನು ಊಟನೂ ಇಲ್ಲ,
ಒಂದು ಔಷಧಿ ಕೊಡ್ಸಕ್ಕೂ ದುಡ್ಡಿಲ್ಲ ಸರ್, ಆ ಥರ ಹೋಗೋದೆ ನಮ್ಮ. ಒಂದು ಕಡೆ ಈ ಕುಟುಂಬ ಸಾಕಷ್ಟು ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವಂಥದ್ದು. ಯಾಕೆಂದರೆ ಏನು ಸರ್ಕಾರ ನಮಗೆ ಯಾವುದೇ ರೀತಿ ನೆರವು ಕೊಡ್ತಾರೆ, ಇರುವಂಥ ಮನೆಯನ್ನು ಕೂಡ ಈಗ ಕಿತ್ಕೊಂಡ್ರೆ ನಮ್ಮ ಮುಂದಿನ ಬದುಕು ಹೇಗೆ? ಯಾಕೆಂದರೆ ಇರೋ ಒಬ್ಬ ಹೆಣ್ಣು ಮಗಳನ್ನು ನಾನು ಕೂಡ, ಅದು ಕೂಡ ವಿಕಲಚಿತ ಮಗಳನ್ನು ಕೂಡ ನಾನು ಸಾಕೊಂಡು ಜೀವನವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಈಗ ಏಕಾಏಕಿ ಬಂದು ಸರ್ಕಾರ ಈ ಮನೆಯನ್ನು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಹೇಳಿ ಇವರು ಕೂಡ ತಮ್ಮ ಕಣ್ಣೀರನ್ನು ಹೇಳ್ಕೊತಾ ಇದ್ದಾರೆ. ಹಾಗೆಯೇ ಕೂಡ ಇಲ್ಲಿನ ಸಾಕಷ್ಟು ಗ್ರಾಮಸ್ಥರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಈಗ ಈ ಒಂದು ಬಡ ಕುಟುಂಬದ ಬಗ್ಗೆ ಇವ್ರೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ. ಸರ್ ನಮಸ್ತೆ ಸರ್. ಸರ್ ಈಗ ನೀವು ಕೂಡ ನೋಡ್ತಾ ಇದ್ರಿ, ಕುಟುಂಬದವರು ಎಷ್ಟು ವರ್ಷದಿಂದ ಇದ್ದಾರೆ, ಏನಿದ್ದಾರೆ ಸರ್? ಸುಮಾರು ವರ್ಷದಿಂದನೂ ಅವರೇ ಸರ್, ಸುಮಾರು ವರ್ಷದಿಂದನೂ ಅವರೇ. ಯಾಕಂದರೆ ಯಾರೂ ಗಂಡಸರು ಇಲ್ಲ ಇವರಿಗೆ ಗೇಟ್ ಹಾಕೋಕ್ಕೆ. ನ್ಯಾಯ ಬೆಲೆ ಅಕ್ಕಿ ಕೊಡ್ತಾರೆ, ಅನ್ನ ಉಂಟಾರೆ, ಅಂಗವಿಕರು ಸ್ವಲ್ಪ ದುಡ್ಡು ಬರ್ತಾರೆ, ಏನೋ ತರಕಾರಿ ಹಾಳು ಮಾಡುತ್ತಾರೆ, ತಿಂತಾರೆ. ಇರೋಕ್ಕೆ ಜಾಗ ಇಲ್ಲ ಇವರಿಗೆ, ಎಲ್ಲೂ ಜಾಗ ಇಲ್ಲ. ಯಾರು ಒಬ್ಬರು ಗಂಡಸರು ಇದ್ದಿದ್ರೆ ಎಲ್ಲರೂ ಇದು ಮಾಡೋರು. ಅದಕ್ಕೆ ಸರ್ಕಾರದಿಂದ ಎಲ್ಲರೂ ಒಂದಿಷ್ಟಾಗಲ ಜಾಗ ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಇದು ಸ್ಥಳೀಯರು ಕೂಡ ಹೇಳುವಂಥ ಮಾತು. ಏನು ಈ ಒಂದು ಬಡ ಕುಟುಂಬ ಇದೆ, ಬಡ ಕುಟುಂಬಕ್ಕೆ ಇವ್ರಿಗೂ ಕೂಡ ಯಾವುದೇ ರೀತಿ ನೆರವು ಸಿಕ್ಕಿಲ್ಲ. ಸರ್ಕಾರದ ಏನು ಬಡ ಅಕ್ಕಿ ಕೊಡುವಂಥ ಅಕ್ಕಿ ಇದೆ, ಅಕ್ಕಿಯನ್ನು ಬದುಕು ತಗೊಂಡು ಇಲ್ಲಿ ಜೀವನ ಮಾಡ್ಕೊಂಡು ಈ ಕುಟುಂಬಕ್ಕೆ ಯಾರಾದರೂ ಕೂಡ ನೆರವು ಮಾಡಲಿ ಅನ್ನೋದು ಕೂಡ ಸ್ಥಳೀಯರು ಅಂತ ಹೇಳೋ ಮಾತು. ಒಟ್ಟಾರೆಯಾಗಿ ಈ ಕುಟುಂಬಕ್ಕೆ ಇದೀಗ ಬಡತನದಲ್ಲಿ ಕೈ ತೊಳೆದ ಕುಟುಂಬಕ್ಕೆ ಈಗ ಸರ್ಕಾರದ ನಡೆಯ ನಿರ್ಧಾರ, ಏನು ತೆರವುಗೊಳಿಸುವಂಥ ನಿರ್ಧಾರ ನಿಜಕ್ಕೂ ಕೂಡ ಒಂದು ರೀತಿ ಬರಸಿಡಲು ಬಂದಂತಾಗಿರುವಂಥದ್ದು. ಇನ್ನಾದರೂ ಕೂಡ ರಾಜ್ಯ ಸರ್ಕಾರ ಅಥವಾ ಇಲ್ಲಿನ ಸ್ಥಳೀಯ ಶಾಸಕರಾಗಲಿ ಅಥವಾ ಪಟ್ಟಣ ಪುರಸಭೆಯ ಯಾರು ಮುಖ್ಯಸ್ಥರವರೆಲ್ಲರೂ ಕೂಡ ನೆರವಿನ ಕೊಡಬೇಕು ಅನ್ನೋದು ಕೂಡ ಇವರ ಒತ್ತಾಸೆ ಆಗಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.